ನಮಸ್ಕಾರ, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ನೀವೆಲ್ಲ ಕಡೆ ನೋಡಿರ್ತೀರಾ, ಈ ಒಂದು ಮೆಣಸಿನ್ಕಾಯಿ ಮತ್ತು ಕರಿದಾರದಲ್ಲಿ ನಿಂಬೆ ಹಣ್ಣದೆಲ್ಲ ಹಾಕಿ ಕಟ್ಟಿರ್ತಾರೆ ಅಂಗಡಿಗಳ ಮುಂದೆ, ಅಥವಾ ಒಂದು ದೊಡ್ಡ ಯಾವುದಾದ್ರೂ ಕಂಪ್ನಿಗಳು ಓಪನ್ ಆದಾಗ, ಅಥವಾ ಮನೆ ಓಪನಿಂಗು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಗಾಡಿಗಳು ತೊಗೊಂಬಂದರೆ ಕಟ್ಟಿರ್ತಾರೆ. ಈ ಥರ ಮನೆ ಮುಂದೆ ನೇತಾಕಿರ್ತಾರೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ ಕಟ್ಟಿ ಅದು ಮನೆ ಮುಂದೆ ಹಾಕಿದಾಗ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗವಿದೆ, ಇದು ಯಾಕೆ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಇದರಿಂದ ಎಷ್ಟೆಲ್ಲ ಉಪಯೋಗವಿದೆ ಅನ್ನೋದು ನೀವು ತಿಳಿದ್ರೆ ಖಂಡಿತ ನೀವು ಇದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಖಂಡಿತ ಮಾಡ್ತೀರಾ, ಮಾಡಲೇಬೇಕು. ಅಷ್ಟು ಒಳ್ಳೆ ಒಂದು ಉತ್ತಮ ಮಾಹಿತಿ ಕೂಡ ಇದರಲ್ಲಿದೆ. ನಿಮ್ಮ ಮನೆಗೆ ಒಂದು ಒಳಿತಾಗಬೇಕು ಅಂದರೆ ಖಂಡಿತ ಇದನ್ನು ಪೂರ್ತಿ ನೋಡಿ, ಇದನ್ನು ನೀವು ಮಾಡಿಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ. ಅದು ನಿಮಗೆ ಇದರ ಮೇಲೆ ನಂಬಿಕೆ ಇದ್ದರೆ ಮಾತ್ರ. ನೀವು ನಂಬಲ್ಲ ಅನ್ನೋರು ಖಂಡಿತ ಇದು ಮಾಡೋದು ಬೇಡ, ನೋಡೋದು ಬೇಡ ಅಷ್ಟೇ. ಯಾರಾದರೂ ನಂಬ್ತೀರಂದರೆ ಖಂಡಿತ ಇದನ್ನು ಮಾಡ್ಬೋದು. ಅಥವಾ ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಒಂದು ಸತಿ ಟ್ರೈ ಮಾಡಿ, ನೀವೇ ಹೇಳ್ತೀರ ಅವಾಗ ಹೌದು ನಿಜ ಸತ್ಯ ಇದು ಅಂತ ಹೇಳಿಬಿಟ್ಟು. ಹಾಗಿದೆ. ಇಲ್ಲಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, 7 ಹಸಿರು ಮೆಣಸಿನ್ಕಾಯಿ ಮತ್ತು ಕರಿದಾರನ ತೊಗೊಂಡಿದ್ದೀನಿ. ಈ ರೀತಿ ಕರಿದಾರ ಆಗಬೇಕು. ಇಲ್ಲಿ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ ಕೂಡ ತಾಜಾ ಆಗಿರಬೇಕು, ಹಾಗೆ ಮತ್ತು ನಿಂಬೆಹಣ್ಣು ಕೂಡ ತಾಜವಾಗಿರಬೇಕು. ಇದನ್ನು ಈ ರೀತಿ ಇರೋದನ್ನ ಹಿಂಗೆ ನೀವು ಗಂಟು ಹಾಕೋಬೇಕು. ಯಾಕೆ ಗಂಟು ಹಾಕಬೇಕು, ಅಥವಾ ಚೂಜಿಯಲ್ಲಿ ಪೋಣಿಸ್ಕೋಬೋದಲ್ಲ ಅಂತ ನೀವು ಕೇಳ್ಬೋದು. ಚೂಜಿಯಲ್ಲಿ ಪೋಣಿಸಿದಾಗ ಗಂಟು ಥರ ಬರುತ್ತೆ, ಹೀಗೆ ಒಂದೇ ಇರುತ್ತೆ. ಅದೇ ಈ ರೀತಿ ಕಟ್ಟಿದಾಗ ನೀವು ಅವಾಗಲೇ ಬಾಗಿಲಿ ನೇತಾಕಿರೋದು ನೋಡಿದ್ರಲ್ಲ, ಆ ಥರ ಇದ್ರ ಗೊಂಚಲು ಥರ ಕಾಣಿಸುತ್ತೆ, ದ್ರಾಕ್ಷಿ ಗೊಂಚಲು ಥರ ಕಾಣಿಸುತ್ತೆ. ಯಾವಾಗ ನೋಡಿ ನಮಗೆ ಜಾಸ್ತಿ ಯಾವುದು ನಮಗೆ ಆಕರ್ಷಣೆ ಆಗುತ್ತೆ ನೋಡಿ, ಆ ಥರ ನಾವು ಮಾಡಬೇಕು. ಇವಾಗ ದ್ರಾಕ್ಷಿ ಗೊಂಚಲು ನೋಡಿದ ತಕ್ಷಣ ಎಷ್ಟು ಪಟ್ ಅಂತ ನಮ್ಮ ಕಣ್ಣು ಹೋಗ್ಬಿಡುತ್ತೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು. ಅದೇ ಥರ ನಾವು ಈ ರೀತಿ ಕಟ್ಟಿದಾಗ ನಮ್ಮ ಮನೆ ಎದುರುಗಡೆ ಯಾರಾದರೂ ಬಂದರೆ ಪಟ್ ಅಂತ ಅದ್ರ ಮೇಲೇ ಕಣ್ಣು ಹೋಗುತ್ತೆ, ನಮ್ಮ ಮನೆ ಮೇಲೆ ಅವ್ರ ಕಣ್ಣು ಬೀಳಲ್ಲ. ಹಾಗಾಗಿ ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಇದನ್ನು ಇದೇ ರೀತಿ ನೀವು ಮೆಣಸಿನ್ಕಾಯಿನ 7 ಮೆಣಸಿನ್ಕಾಯಿನ ಕಟ್ಕೊಂಡು, ಆಮೇಲೆ ನೀವು ಲಾಸ್ಟಲ್ಲಿ ಸೂಜಿಯಲ್ಲಿ ನಿಂಬೆಹಣ್ಣು ಕೂಡ ನೀವು ಪೋಣಿಸ್ಕೋಬೋದು. ಇದನ್ನು ಯಾಕೆ ನಾವು ಕಟ್ತಾ ಇದ್ದೀವಿ ಅಂದರೆ, ಕೆಟ್ಟ ದೃಷ್ಟಿ ಬಿದ್ದಾಗ ನೀವೆಷ್ಟು ಗೋಳಾಡ್ತೀರ ಮನೆಯಲ್ಲಿ. ಯಾವುದು ಕೆಟ್ಟ ದೃಷ್ಟಿ ಹಾಕಿದೆ ಗೊತ್ತಿಲ್ಲ, ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇದೆ, ಮನೆಯಲ್ಲಿ 1 ರೂಪಾಯಿ ನಿಲ್ತಾ ಇಲ್ಲ, ಬರೀ ಯಾವಾಗ ನೋಡು ಮನೆಯಲ್ಲಿ ಕಿರಿಕಿರಿ ನಡೀತಾ ಇದೆ, ಆಗೋ ಕೆಲಸ ಯಾವುದೂ ಆಗ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗ್ತಾ ಇಲ್ಲ, ಇಷ್ಟೊಂದು ಗೊಂದಲಗಳು ಮನಸ್ಸಲ್ಲಿ ನಮಗೆ ಕೊರಿತಾ ಇರುತ್ತೆ. ಇದೆಲ್ಲ ಆಗೋಕ್ಕೆ ಕಾರಣಗಳು ಕೆಲವೊಂದು ನಮ್ಮ ಗ್ರಾಚಾರಗರ ಅಂತ ಹೇಳ್ತೀವಲ್ವ, ಆ ಥರದ್ದು ಗ್ರಾಚಾರ ಏನಪ್ಪ ಅಂತಂದರೆ, ಈ ಕೆಲವೊಂದು ಕಣ್ಣು ದೃಷ್ಟಿಗಳನ್ನ ಬಿದ್ದಿರುತ್ತೆ. ಒಬ್ಬೊಬ್ಬರು ಏನಂದರೆ ಚೆನ್ನಾಗಿ ಮಗ ಓದ್ತಾ ಇರ್ತಾನೆ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ನಿಮ್ಮ ಮಗ ಅಂತ ಒಂದು ಮನಸ್ಸಿಂದ ಹೇಳಿಬಿಟ್ರೆ ಅದು ಕಣ್ಣು ದೃಷ್ಟಿ ಆಗೇ ಆಗುತ್ತೆ ಒಂದು. ಆಮೇಲೆ ನಿಮ್ಮ ಮನೆ ಏನಾದರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋರಿಗೆ ಅವ್ರಿಗೆ ಕೂಡ ಅಷ್ಟೇ ಈ ದೃಷ್ಟಿ ತಾಗುತ್ತೆ. ಹೆಂಗಂದರೆ ನೋಡಿ ಎಷ್ಟು ನೀಟಾಗಿ ಮನೆ ಇಟ್ಕೊಂಡಿದ್ರು, ಎಷ್ಟು ಚಂದ ಮನೆ ಕಟ್ಟಿದ್ದಾರೆ ಇವರು. ಹಾಗೆ ಕಣ್ಣು ದೃಷ್ಟಿ ಅವ್ರು ಹಾಕಬೇಕಂತ ಹಾಕಿಲ್ಲ ಅಂದರೂ ಕೂಡ ಅದು ಕಣ್ಣು ದೃಷ್ಟಿ ಪಟ್ಟಂತ ಆ ವಸ್ತು ಮೇಲೆ ಬಿದ್ದಾಗ ಕಣ್ಣು ದೃಷ್ಟಿ ಆಗಿಬಿಡುತ್ತೆ. ಒಂದು ಮಕ್ಕಳಿಗಾಗಲಿ, ಒಂದು ಮನೆ ಮೇಲಾಗಲಿ, ಅಥವಾ ಒಂದು ಯಾವುದಾದ್ರೂ ಹೊಸ ಗಾಡಿ ತೊಗೊಂಡಿರೋದಾಗಲಿ, ಒಂದು ಕಂಪ್ನಿ ಮಾಡಿದ್ದಾಗಲಿ, ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಾಗಲಿ, ಇಂಥವ್ರಿಗೆ ಕಣ್ಣು ಬಿದ್ದಾಗ ವ್ಯಾಪಾರ ಕೂಡ ತುಂಬ ನಷ್ಟ ಆಗ್ತಾ ಬರುತ್ತೆ, ವ್ಯಾಪಾರ ಕೂಡ ಆಗ್ತಾ ಇರಲ್ಲ ಕಣ್ಣು ದೃಷ್ಟಿ ಬಿದ್ದಾಗ. ಆ ಟೈಮಲ್ಲಿ ನೀವು ಈ ರೀತಿನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ದೃಷ್ಟಿ ಎಲ್ಲ ಅವ್ರಿಗೆ ಇದ್ರ ಮೇಲೆ ಹೋಗೋ ಥರ ನೀವು ಕಟ್ಟಬೇಕಾಗತ್ತೆ. ನಾನು ಹೇಳ್ತೀನಿ ಹೇಗೆ ಕಟ್ಟೋದಂತೂ ಕೂಡ. ಇದನ್ನು ದೃಷ್ಟಿ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಬೇರೆ ನಮ್ಮ ಮನೆ ಮೇಲಾಗಲಿ, ನಮ್ಮ ಮಕ್ಕಳ ಮೇಲಾಗಲಿ ಈ ಥರ ದೃಷ್ಟಿನ ತಾಗಲ್ಲ. ಇದು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಅನ್ನೋದು ಹಿರಿಯರ ನಂಬಿಕೆ. ಆ ನಂಬಿಕೆನ ನಾವು ಯಾವಾಗಲೂ ಪಾಲಿಸ್ಕೊಂಡು ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಹಿರಿಯರು ಸುಮ್ಮನೆ ಮಾಡಿಲ್ಲ, ಯಾವುದೇ ಒಂದು ಪದ್ಧತಿ ಆಗಲಿ, ಒಂದು ಸಂಪ್ರದಾಯ ಯಾವುದೂ ಸುಮ್ಮನೆ ಇಲ್ಲ, ಎಲ್ಲದಕ್ಕೂ ಕೂಡ ಇಲ್ಲಿ ಅರ್ಥ ಇದೆ. ಹಾಗೆ ಪ್ರತಿಯೊಂದು ನಾವು ದೃಷ್ಟಿ ದೋಷ ತಗೊಳ್ಳೋದಾಗಲಿ, ಅಥವಾ ಪ್ರತಿಯೊಂದು ನಮ್ಗೆ ಕೆಟ್ಟದ್ದನ್ನು ಪರಿಹಾರ ಮಾಡ್ಕೊಳ್ಳೋದಾಗಲಿ, ಇಲ್ಲಿ ನಮಗೆ ಏನಂದರೆ ತುಂಬ ಅನುಕೂಲವಾಗಿ ಒಂದು ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ಅದೆಲ್ಲ ಪರಿಹಾರ ಸಿಗುತ್ತೆ. ಅದನ್ನು ನಾವು ಮಾಡ್ಕೋಬೇಕು ಅಷ್ಟೇ. ಪ್ರಕೃತಿಯಲ್ಲಿ ಎಲ್ಲವನ್ನೂ ಸಿಗುತ್ತೆ, ನಮ್ಮ ಕಷ್ಟಕ್ಕೆ ಪರಿಹಾರ ಯಾವುದು ಇಲ್ಲ ಅಂತ ಇಲ್ಲ ಇಲ್ಲಿ. ಹಾಗೆ ಇದನ್ನು ಯಾವ ದಿನ ಮಾಡಬೇಕಂತ ನೀವು ಕೇಳಿದ್ರೆ, ಇದನ್ನು ನೋಡಿ ಮಂಗಳವಾರ ಶನಿವಾರನೇ ಮಾಡಬೇಕು. ನಿಮಗೆ ಇವತ್ತು ನಾನು ವಿಡಿಯೋ ಹಾಕ್ತಾ ಇದ್ದೀನಿ, ಯಾಕಂದರೆ ನಿಮಗೆ ನಾಳೆ ಮಂಗಳವಾರ ಇರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಶನಿವಾರನೇ ಹಾಕಬೇಕಂತ ರೆಡಿ ಮಾಡಿರೋದು. ಅವತ್ತು ಆಗಲಿಲ್ಲ, ಏನು ಟೈಮು ಹೇಳ್ತೀನಲ್ಲ, ಎಲ್ಲ ಟೈಮ್ ಬಂದಾಗೆ ಮಾತ್ರ ಅದು ಆಗೋಕ್ಕೆ ಸಾಧ್ಯ, ಸುಮ್ಮನೆ ಯಾವುದೂ ನಡೆಯಲ್ಲ ಇಲ್ಲಿ. ಇವತ್ತು ಈ ವಿಡಿಯೋನೇ ಅಪ್ಲೋಡ್ ಆಗ್ತಾ ಇದೆ ನಿಮಗೆ ಅಂತಂದರೆ, ಇವಾಗ ಬಂದು ನಿಮ್ಗೆ ತಲುಪಿದೆ ಅಂದರೆ ನಿಮ್ಮ ಕಷ್ಟ ದೂರ ಮಾಡೋಕ್ಕೆ ಅಂತಲೇ ಅರ್ಥ. ನಿಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಅದು ದೂರ ಆಗ್ತಾ ಇದೆ ಅಂತ ಅರ್ಥ. ನೋಡಿ
ಶನಿವಾರ ಮಾಡಬೇಕಾಗಿರೋ ಕೆಲಸ ಮಾಡೋಕ್ಕಾಗಲಿಲ್ಲ, ಅದು ಇವತ್ತು ಆಗ್ತಾ ಇದೆ ಅಂದರೆ ಏನರ್ಥ ಅಂದರೆ ಅದು ಅವತ್ತು ಇನ್ನೂ ಒಳ್ಳೆ ಟೈಮ್ ನಮಗೆ ಬಂದಿರಲಿಲ್ಲ, ಅದು ಪರಿಹಾರ ಮಾಡ್ಕೊಳ್ಳೋ ಟೈಮ್ ನಮಗೆ ಬಂದಿರಲಿಲ್ಲ, ಅದು ಈಗ ಬಂದಿದೆ. ಹಾಗಾಗಿ ಇವಾಗ ನಿಮಗೆ ಈ ವಿಡಿಯೋ ನನಗೂ ಕೂಡ ಅಪ್ಲೋಡ್ ಆಗ್ತಾ ಇದೆ, ಹಾಗೆ ನಿಮಗೆ ಇದು ಪರಿಹಾರ ಸಿಗ್ತಾ ಇದೆ. ಇದು ನಾನು ಹೇಳ್ದಂಗೆ ಶನಿವಾರ ಮತ್ತು ಮಂಗಳವಾರ ಮಾಡ್ಕೋಬೇಕು. ಯಾವ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೀವು ಪೂಜೆ ಮುಗಿಸ್ತಿರಲ್ಲ, ಪೂಜೆ ಮುಗಿಸಿದಾದ್ಮೇಲೆ 8 ಗಂಟೆ ಒಳಗಡೆ ಇದನ್ನು ಕಟ್ಟಿಬಿಡಿ ಬಾಗಿಲಿಗೆ. ಈ ರೀತಿ ಗಂಟು ಹಾಕಿ ನೀವು ಬಾಗಿಲಿಗೆ ನೇತಾಕಬೇಕು. ಅಥವಾ ನೀವು ಅಂಗಡಿಗೆ ನೇತಾಕ್ತಿರಂದರೆ ಅಂಗಡಿ ಬಾಗಿಲ ಸೆಂಟ್ರಲ್ಲಿ ನೇತಾಕಿ, ಅಥವಾ ಗಾಡಿಗಳಿಗೆ ಹಾಕ್ತಿರಂದರೆ ಗಾಡಿಗೆ ಮುಂದೆನೇ ಸೆಂಟ್ರಲ್ಲಿ ಹಾಕಿ. ಮತ್ತು ಇದು ಹೇಳಿದ್ನಲ್ಲ, ಬೆಳಗ್ಗೆ 8 ಗಂಟೆ ಒಳಗಡೆ ಪೂಜೆ, ನಿಮ್ಮ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇದು ಮಂಗಳವಾರ ಅಥವಾ ಶನಿವಾರ ಬಾಗಿಲು ಎದುರುಗಡೆ ಹಾಕಿ. ಹಾಗೆ ಮತ್ತು ಸಾಯಂಕಾಲ ನಮಗೆ ಬೆಳಿಗ್ಗೆ ಆಗಲ್ಲ ಅಂದರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ದೀಪ ಹಚ್ಬಿಟ್ಟು ಈ ಕೆಲಸನ ಮಾಡಬೇಕು. ಇದು ಮಾಡಿದ್ದಾದಮೇಲೆ ನೀವು ಯಾವಾಗ ಚೇಂಜ್ ಮಾಡಬೇಕು ಅಂತ ಕೇಳಿದರೆ ಮತ್ತೆ ಶನಿವಾರ ಮತ್ತು ಮಂಗಳವಾರನೇ ಚೇಂಜ್ ಮಾಡಬೇಕು. ಮಂಗಳವಾರ ಶನಿವಾರನೇ ಚೇಂಜ್ ಮಾಡಬೇಕಾದ್ರೆ ಇದನ್ನು ಎಲ್ಲಿ ಹಾಕಬೇಕಪ್ಪ ಅಂದರೆ ಹರಿಯೋ ನೀರಿಗೆ ಹಾಕಬೇಕು. ಅಥವಾ ನೀವು ಯಾರೋ ತುಳಿದೇ ಇರೋ ಜಾಗದಲ್ಲಿ ಇದನ್ನು ಹಾಕಬೇಕು. ಡಸ್ಟ್ಬಿನ್ಗೆ ಹಾಕೋದಾಗಲಿ ಯಾರೋ ತುಳಿಯೋ ಜಾಗದಲ್ಲಿ ಹಾಕೋಕ್ಕೆ ಹೋಗಬೇಡಿ. ಇದೇ ರೀತಿ ನೀವು ಮಾಡಬೇಕಾಗತ್ತೆ. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಇದರಿಂದ ದೃಷ್ಟಿ ಅನ್ನೋದು ಬೇಗನೆ ಹೊರಟೋಗುತ್ತೆ. ಹಾಗೆ ಮತ್ತು ಬೇರೆ ದೃಷ್ಟಿ ಕೂಡ ಇದಕ್ಕೆ ತಾಗೋದಿಲ್ಲ, ಇದನ್ನು ಮನೆ ಎದುರುಗಡೆ ಹಾಕೋದ್ರಿಂದ. ಇದು ತುಂಬ ಉಪಯುಕ್ತವಾಗಿರುವಂಥದ್ದು. ಶನಿವಾರ ಮತ್ತು ಮಂಗಳವಾರನೇ ಯಾಕೆ ಕಟ್ಟಬೇಕಂದ್ರೆ ಶನೇಶ್ವರಂದು ಮತ್ತು ಆಂಜನೇಯನ ವಾರ ಇರೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಅವರು ಎಳ್ಕೊಂಡು ಬಿಡ್ತಾರೆ, ಇದ್ರ ಮೇಲೆ ನಮ್ಮ ಮನೆ ಮೇಲೆ ಬೀಳೋಕ್ಕೆ ಬಿಡಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮಗೆ ಇಲ್ಲಿ ಅಲಕ್ಷ್ಮಿ ಅವರಿಗೆ ಇದು ತುಂಬ ಪ್ರಿಯವಾಗಿರುವಂಥದ್ದು ವಸ್ತು. ಏನಂದರೆ ಖಾರ ಮತ್ತು ಹುಳಿ. ಅಲಕ್ಷ್ಮಿಗೆ ಇದು ತುಂಬ ಇಷ್ಟವಾಗಿರುವಂಥ ವಸ್ತು ಅಂತ ಹಿರಿಯರ ನಂಬಿಕೆ. ಅವರಿಗೆ ಇದು ಮನೆ ಬಾಗಿಲಲ್ಲಿ ಇರೋದರಿಂದ ಅವರು ಈ ಹುಳಿನೂ ಮತ್ತು ಖಾರನೂ ಅಲ್ಲೇ ತಿನ್ಕೊಂಡು ಆಚೆ ಹೋಗೋದರಿಂದ ಅವರು ಮನೆ ಒಳಗೆ ಬರೋದಿಲ್ಲ. ಆವಾಗ ನಮಗೆ ದಾರಿದ್ರ್ಯ ಅನ್ನೋದು ಕಾಡೋದಿಲ್ಲ. ಅವರು ಮನೆ ಒಳಗೆ ಬಂದಾಗ ಮಾತ್ರ ನಮಗೆ ದಾರಿದ್ರ್ಯ ಅನ್ನೋದು ಕಾಡುತ್ತೆ. ಇದನ್ನು ಬಾಗಿಲಲ್ಲಿ ಕಟ್ಟೋದ್ರಿಂದ ಅವರು ಅಲ್ಲೇ ತಿನ್ಕೊಂಡು ಹೋಗೋದ್ರಿಂದ ನಮಗೆ ಯಾವುದೇ ದಾರಿದ್ರ್ಯವನ್ನು ಕಾಡಲ್ಲ. ಹಾಗಾಗಿ ಇದನ್ನು ಬಾಗಿಲಲ್ಲಿ ನಾವು ಈ ರೀತಿ ಸೆಂಟ್ರಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೀವು ಈಗ ನೋಡ್ತಾ ಇರ್ಬೋದು, ಬಾಗಿಲಲ್ಲಿ ಸೆಂಟ್ರಲ್ಲಿ ಒಂದು ಮಳೆನ ಹಾಕಿದ್ದೀನಿ. ಆ ಮಳೆಗೆ ನಾವು ಇದನ್ನು ಈ ರೀತಿ ಹಾಕಬೇಕು. ನೋಡಿ, ಈ ರೀತಿ ಬಾಗಿಲ ಸೆಂಟ್ರಲ್ಲಿ ನಾವು ಈ ರೀತಿ ಚೆನ್ನಾಗಿ ಈ ಥರ ಜೋಡಿಸಿ ಹಾಕಿದಾಗ ಹೋಗೋ ಬರೋರು ಕಣ್ಣು ದೃಷ್ಟಿ ಕೂಡ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತಂದರೆ ಯಾವುದೇ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಲ್ಲ, ಅದ್ರ ಮೇಲೆ ಬೀಳುತ್ತೆ. ಈಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವಾಗ ಏನಾಗುತ್ತೆ, ಬರೋರು ಹೋಗೋರ ದೃಷ್ಟಿ ಪಟ್ ಅಂತ ಅದ್ರ ಮೇಲೆ ಬಿದ್ದಾಗ ನಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಲ್ಲ. ಹಾಗಾಗಿ ನೀವು ಈ ಉಪಯೋಗವನ್ನು ನೀವು ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬಾ ಉಪಯುಕ್ತವಾಗಿದ್ದು, ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಇದು ಹೋಗುತ್ತೆ. ಹಾಗೆ ಓದೋ ಮಕ್ಕಳಿಗೆ ಏನಾದರೂ ದೃಷ್ಟಿಯಾಗಿದೆ ಹೇಗೆ ತೆಗೆಯೋದು ಅಂತ ನೀವು ಕೇಳೋದಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.